ಹಕ್ಕಿಗಾಗಿ ಬದುಕಿಗಾಗಿ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡಿ ಬಡವರ ದಲಿತರ ಭೂ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಹಲವು ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ ಪರಿಣಾಮ ಭೂ ಸುಧಾರಣಾ ಕಾಯ್ದೆ, ಬಗರ್ ಹುಕುಂ ಕಾಯ್ದೆ, ಉಳುವವನೇ ಭೂಮಿ ಒಡೆಯ, ಅಕ್ರಮ ಸಕ್ರಮ ಇತ್ಯಾದಿ ಜನಪರ ಕಾನೂನುಗಳು ಜಾರಿಗೆ ಬಂದವು. ಇದರ ಶ್ರೇಯಸ್ಸು ದಲಿತ ಚಳುವಳಿಗೆ ದಕ್ಕುತ್ತದೆ. ಸ್ವತಂತ್ರ ಬಂದು 80 ವರ್ಷಗಳು ಸಮೀಪಿಸುತ್ತಿದ್ರೂ ಭೂಮಿ ಕೊಡಿ, ನಿವೇಶನ ಕೊಡಿ, ಸ್ಮಶಾನ ಕೊಡಿ ಅಂತ ಅಂಗಲಾಚಿ ಬೇಡುವಂತಾಗಿದೆ. ಎಷ್ಟು ದಿನ ಈ ಹಾಹಾಕಾರ? ಇಂದಿಗೂ ದಲಿತರು ಬದುಕುವ ದಾರಿಗಳು ತೆರೆದುಕೊಳ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂಬಂಧನೇ ಇಲ್ಲ, ಅವ್ರಿಗೂ ಭೂಮಿಗೂ ಸಂಬಂಧ ಇಲ್ಲ. ಆದರೂ ಕೂಡ ದೌರ್ಜನ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, FIR ಆಗ್ತಕ್ಕಂಥದ್ದು ಸರ್ಕಾರ ಅವ್ರು ಇರೋದ್ರಿಂದ ಪಾಪ ಬಡವರೆಲ್ಲ ಭಯ ಬೀಳ್ತಾ ಇದೆ. ಅವ್ರ ರಕ್ಷಣೆಗೆ ದಯವಿಟ್ಟು ನೀವು ನಿಂತ್ಕೊಂಡು ಅವ್ರ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ವಿ. ನಾವು ಏನು ಡಿಸಿಷನ್ ತಗೊಂತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಕಾಯ್ತಾ ಇರ್ತೀವಿ ಸರ್. ಮುಂದಿನ ಹೋರಾಟ ಏನಂತಕ್ಕಂಥದ್ದು ಕೂಡ ನಾವು ಈಗಾಗಲೇ ಮೊನ್ನೆ ಕೂಡ ರೆವಿನ್ಯೂ ಇಲಾಖೆಯ ಕಂದಾಯ ಮಂತ್ರಿಗಳ ಕಡೆಯಿಂದ ಕೂಡ ನಮ್ಗೆ ಮಾಹಿತಿ ಬಂದಿದೆ. 19ನೇ ತಾರೀಕಿನ ಚಿಕ್ಕಬಳ್ಳಾಪುರ ಬರ್ತಾ ಇರೋದ್ರಿಂದ ನಾನು ಆ ಪೆಂಡಲ್ ಹತ್ರ ಬರ್ತೀನಿ ಅಂತಕ್ಕಂಥದ್ದು SP ಮಾಡಬೇಕು ಅವರು ಕೂಡ ಈಗಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಬೇರೆ ರೀತಿ ಆಗಬಾರ್ದು, ಈ ಜಿಲ್ಲೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಯೋಚನೆ ಮಾಡ್ತಾ ಇದ್ವಿ. ದಯವಿಟ್ಟು ತಾವು ಸುಲಭವಾಗಿ ಒಂದು ಚರ್ಚೆ ಮಾಡಿ, ದಯವಿಟ್ಟು ಸಭೆ ಕರೆದು ಚರ್ಚೆ ಮಾಡಿ ಅವ್ರು ಕೇಳಿರ್ತಕ್ಕಂಥ ಅಂಶಗಳೇನಿದೆ ಅದನ್ನು ಸ್ಪಷ್ಟೀಕರಣ ಕೊಟ್ಟು ಇವತ್ತು ಕರ್ಕೊಂಡು ಇರ್ತಕ್ಕಂಥ ಒಂದು ಕೆಲಸ ಮಾಡಬೇಕಂತ ಕಮೆಂಟ್ ಬಂದಿದೆ. ಪ್ರತಿ ವಾರ ನ್ಯಾಯಾಲಯದಲ್ಲಿ 50-60 ವರ್ಷದಿಂದ ಸಿಗದೇ ಇದ್ದಂಥ ದಾಖಲೆಗಳು, ಮಂಜೂರಾತಿ ಸಾಗುವಳಿ ಚೀಟಿಗಳು ಹೀಗೆ ಸಿಗ್ತಾ ಇದ್ದಾವೆ. ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದರೂ ನೀವು ತಗೊಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಮ ದಾಖಲೆ ಕಳೆದೋಯ್ತು, ಅದು ಕಳೆದೋಯ್ತು, ನಿಮ್ಮನ್ನು ಅಲ್ಲಿ ಸುತ್ತಿಸೋದು, ಇಲ್ಲಿ ಓಡಾಡಿಸೋದು, ಆ ಕೆಲಸ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಕಾರ್ಯಾಗಾರನೂ ಕೂಡ ಮಾಡ್ತೇವೆ. ನಿಮಗೂ ಕೂಡ ಅರಿವು ಮೂಡಿಸ್ತೇವೆ. ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ನಿಮ್ಮ ಎಲ್ಲ ದಾಖಲೆಗಳನ್ನು ಸುರಕ್ಷಿತ ಮಾಡುವಂಥ ಕೆಲಸದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಈಗಾಗಲೇ 100ಕ್ಕೆ 100ರಷ್ಟು ಎಲ್ಲ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ನಮ್ಮ ಕಚೇರಿಯ ಸಿಬ್ಬಂದಿನೂ ವಾಪಸ್ ತಗೊಂಡು ನಾನು ತಾಲೂಕುಗಳಿಗೆ ಹಾಕಿ, ಯಾವ್ಯಾವ ತಾಲೂಕು, ಈಗ ಬಾಗೇಪಲ್ಲಿ ಸಮಸ್ಯೆ ಅಂತ ಹೇಳಿದ್ದೀರಾ, ಗುಡಿಬಂಡೆ ಸಮಸ್ಯೆ ಅಂತ ಹೇಳಿದ್ದೀರಾ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವ್ಯಾವ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ನಿಮಗೆ ಮಂಜೂರಾತಿಗಳಾಗಿದ್ದಾವೆ ಅಂತ ಎಲ್ಲ ಸರ್ವೆ ನಂಬರ್ಗಳನ್ನು ಗುರುತಿಸಿ ಈಗಾಗಲೇ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ದೃಢೀಕರಣನೂ ಕೂಡ ಇನ್ನೊಂದು 15 ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ದಾಖಲೆಗಳ ದೃಢೀಕರಣ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಒರಿಜಿನಲ್ ರೆಕಾರ್ಡ್ ತಗೋಬೋದು, ನಿಮ್ಮ ಮಾಲೀಕತ್ವದ ದಾಖಲೆಗಳನ್ನು ನೀವು ತೆಗೆದುಕೊಳ್ಬೋದು. ನಾಳೆ ನನಗೆ ಹಕ್ಕು ಹೋಯ್ತು, ನನಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಆ ಯಾವ ಭಯನೂ ಕೂಡ ನಿಮಗೆ ಬೇಡ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿ ಸಿಂಗಾಡಿ ಕದ್ರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73ನೇ ಸಾಲಿನಲ್ಲಿ LND 2197/72-73ರಂತೆ ಅಕ್ರಮ ಸಕ್ರಮ ಕಾನೂನಿನಡಿ ಸರ್ವೆ ನಂಬರ್ 67ರಲ್ಲಿ ಭೂಮಿ ಮಂಜೂರಾತಿ ಆಗಿದೆ. ಅಂದಿನಿಂದ ಸದರಿ ಸರ್ವೆ ನಂಬರ್ 67ರಲ್ಲಿ ಬೆಳೆ ಬೆಳೆದು ಸ್ವಾಧೀನದಲ್ಲಿರ್ತಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ತಪ್ಪು ಗ್ರಹಿಕೆಯಿಂದ ಹಾಗೂ ಜಾತಿವಾದಿ ಮನಸ್ಸುಗಳಿಂದ ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳುವ ಪ್ರಕಾರ 1991-92ರಲ್ಲಿ ಕಂದಾಯ ಇಲಾಖೆಯ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದೆ ಅಂತ ಹೇಳ್ತಾರೆ. ಆದರೆ ನಿಖರವಾದ ಸ್ಪಷ್ಟತೆ ಇಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದಾಗ ಅರಣ್ಯ ಇಲಾಖೆಗೆ 1991-92ರಲ್ಲಿ ನೀಡಿರುವ ಸರ್ವೆ ನಂಬರ್ 53 ಆಗಿರುತ್ತದೆ. ಆದರೆ 2015ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಖಾತೆ ಆಗಿದೆ. ಆದರೆ ಗೊಂದಲ ಸೃಷ್ಟಿಸಿದ್ದು ಕಂದಾಯ ಇಲಾಖೆ. ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸದೆ ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು.